ಹಲೋ ಎಲ್ರಿಗೂ ತುಂಬ ಚೆನ್ನಾಗಿದ್ದೀನಿ ಅಂತ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಲೇಟೇ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇವಾಗ ಇರುತ್ತಲ್ಲ ಅದಕ್ಕೆ ಎಲ್ರಿಗೂ ಅಡ್ವಾನ್ಸ್ ಅಂದರೆ ಇವತ್ತು ನಾಳೆ ಅಂದರೆ 15ನೇ ತಾರೀಕು ಸಂಕ್ರಾಂತಿ ಇರೋದು. ನಾವೆಲ್ಲ 15ನೇ ತಾರೀಕು ಆಚರಿಸ್ತೀವಿ, ನೀವೆಲ್ಲ 14ಕ್ಕೆ ಆಚರಿಸ್ತಿದ್ದೀರಿ ಗೊತ್ತಿಲ್ಲ. ಈ ಸರಿ ಹಬ್ಬ 2 ಆಗ್ಬೋದು. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ನನಗೊಬ್ಬರು ವಿಶ್ ಮಾಡಿದ್ರಿ ಯೂಟ್ಯೂಬಲ್ಲಿ, ನಿಮಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಾಗೆ ವಿಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಬಂದುಬಿಟ್ಟು ಕಬ್ಬೆಲ್ಲ ಇಟ್ಕೊಂಡು ಹಾಗೆ ಎಳ್ಳು ಬೆಲ್ಲ ತೊಗೊಂಡು ಅದು ಬಂದೆ. ಎಳ್ಳು ಬೆಲ್ಲ ತೊಗೊಂಡಿರೋದು ಅಪ್ಲೋಡ್ ಮಾಡಿಲ್ಲ. ಮನೆಗೆ ಬಂದುಬಿಟ್ಟು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಣ ಅಂತ. ಇದು ನೆಕ್ಸ್ಟ್ ಡೇ ಬ್ಲಾಗು. ಇವಾಗ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತರಕಾರಿ ಎಲ್ಲ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅಂದರೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಮೊನ್ನೆ ಅವರೆ ಮೇಳಕ್ಕೆ ಹೋಗಿದ್ನಲ್ಲ, ಅಲ್ಲಿ ಈ ಥರ ಕೊಳ್ಬಿ ಥರ ಉದ್ದುದ್ದ ಇರೋವು ಅಂದರೆ ರಾಗಿದು ಚೆನ್ನಾಗಿತ್ತು. ನೋಡೋಣ ಅಂತಂದರೆ ಟೇಸ್ಟ್ ಮಾಡೋಣ ಅಂತಂದು ಇದು 2ನೇ ಸರಿ ನಾನು ಎತ್ಕೊಬಂದಿರೋದು. ಅದಕ್ಕೆ ಒಂದು ಎಣ್ಣೆ ಕಾದಿದೆಯೋ ಇಲ್ಲ ಅಂತಂದೇಳಿ ಒಂದು ಹಾಕಿ ನೋಡಿದೆ, ಎಣ್ಣೆ ಕಾದಿತ್ತು. ಇವಾಗ ಎಲ್ಲನೂ ಹಾಕ್ಕೊಂಡು ಒಂದೊಂದಾಗಿ ಮಾಡ್ಕೊತಾ ಇದ್ದೆ. ತುಂಬ ಚೆನ್ನಾಗಿತ್ತು, ರಾಗಿಯಿಂದ ಮಾಡಿರೋದು, ಹೆಲ್ತಿಯಾಗಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗೇ ಇತ್ತು. ಈ ಚಳಿಗೆ ಬೆಳಗ್ಗೆ 6 ಗಂಟೆ ಮಾಡಿಟ್ರು ಸಾಯಂಕಾಲ 4 ಗಂಟೆವರೆಗೂ ಮೆತ್ತಗಾಗಿರಲಿಲ್ಲ, ಚೆನ್ನಾಗೇ ಇತ್ತು, ಸಖತ್ತಾಗಿತ್ತು. ಅದರಿಂದ ಒಂದೊಂದಾಗಿ ಎಲ್ಲದನ್ನು ಕೊರಕ್ಕೊತಾ ಇದ್ದೀನಿ. ಅಂದರೆ ಕರಿಯೋದು ಅಂತಾರೆ, ಒಬ್ಬೊಬ್ಬರು ಕೊರಿಯೋದು ಅಂತಾರೆ, ಏನೋ ಒಂದು ಫ್ರೈ ಮಾಡೋದು ಅಂತಾರೆ, ಒಬ್ಬೊಬ್ಬರು ಏನೋ ಒಂದು ಮಾಡ್ಕೊಂಡು ಸರಿ ಅಂತಂದೇಳಿ. ಏನಪ್ಪ ಅಂದರೆ ನಮ್ಮ ಹೆಣ್ಮಕ್ಳ ಜೀವನ ಹೆಂಗಿರುತ್ತೆ ಅಂದರೆ, ಎಕ್ಸಾಂಪಲಾಗಿ ಹೇಳ್ತೀನಿ. ಇವಾಗ ತವ್ರ ಮನೆಗೆ ಹೋಗಿರ್ತೀವಿ ಅಂದ್ಕೊಳ್ಳಿ. ತವ್ರ ಮನೆಗೆ ಹೋಗಿದ್ದೀವಿ ಅಂದರೆ ಅಲ್ಲಿ ಅಣ್ಣ ತಮ್ಮ ಇಲ್ಲ, ಸಪೋರ್ಟಿಗೆ ತಂದೆ ಇದ್ದರೆ ಪರವಾಗಿಲ್ಲ. ಇಲ್ಲ ಅಂದರೆ ಎಷ್ಟು ಕಷ್ಟ ಗೊತ್ತಾ. ಈ ಕಡೆ ಗಂಡ ಡ್ಯೂಟಿಯಿಂದ ಬಂದು ನಮಗೇನಾದರೂ ಪ್ರಾಬ್ಲಮ್ ಆದರೆ ಕೈ ಜೋಡಿಸಲ್ಲ. ಆ ಕಡೆ ತಂದೆ ತಾಯಿ ನಾನೊಬ್ಬಳೇ ದುಡಿಬೇಕು, ಮನೆ ನೋಡ್ಕೋಬೇಕು ಅನ್ನೋ ಇದರಲ್ಲಿ ನಮ್ಮನ್ನು ಕೇರ್ ಮಾಡಲ್ಲ ಅಷ್ಟೊಂದು. ನಿಜವಾಗ್ಲೂ ನನ್ನ ಬಾಣಂತನದಲ್ಲಿ ನಾನು ಅಯ್ಯೋ ಅಂದಿರೋಷ್ಟು ನಿಜವಾಗ್ಲೂ ಹೆಣ್ಮಕ್ಳಿಗೂ ಬೇಡ ಅಷ್ಟೊಂದು ಅಯ್ಯ ಅಂದಿದ್ದೀನಿ. ಇದುವರೆಗೂ ಅಣುವಾಗಿ ಕೊರಗ್ತಾರೆ ಅಂತಾರಲ್ಲ, ಆ ಥರ ಆಗ್ತಾಯಿದೆ. ಯಾಕಂತನೂ ಗೊತ್ತಾಗ್ತಾ ಇಲ್ಲ. ಅವಾಗ ಒಂದು ಮಿಸ್ಟೇಕ್ ಮಾಡಿದ್ದಕ್ಕೆ ಇನ್ನೂ ನಾನು ನನ್ನ ಮಗ ಇನ್ನೂ ಸಫರ್ ಮಾಡ್ತೀವಿ. ಆ ಥರ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ನೀವು ಬಂದು ತೋರಿಸಿಲ್ಲ ಅಂತ ನಮ್ಮ ಮನೆಯವ್ರನ್ನ ಹೇಳೋಕ್ಕಾಗ್ತಿಲ್ಲ. ಅವರು ಕಾಸು ಹಾಕ್ತಾಯಿದ್ರು ತೋರಿಸ್ಕೊಡ್ರಿ ಅಂತ. ನಮ್ಮಮ್ಮಗೆ ಹೇಳಿದರೆ ನಾನು ನನ್ನ ಮಗಳು ಒಬ್ಳಿದ್ದಾಳೆ, ಅವಳನ್ನು ಓದಿಸ್ಕೋಬೇಕು ಅಂತಂದೇಳಿ ಅವ್ರ ಕೆಲಸಗಳನ್ನ ಬಿಟ್ಟು ಅವ್ರು ಬರ್ತಾ ಇರಲಿಲ್ಲ. ಅದರಲ್ಲಿ ನಾನು ಒದ್ದಾಡಿ ನಾನು ಎಷ್ಟು ಅಯ್ಯೋಂಗಿ ಎಷ್ಟು ಕಣ್ಣೀರು ಬಿಟ್ಟಿದ್ದೀನಿ ಅಂದರೆ ಶಿವನಿಗೆ ಗೊತ್ತು. ನಿಜವಾಗ್ಲೂ ಎಷ್ಟು ಅಯ್ಯಂದಿದ್ದೀನಿ ಅಂದರೆ ಪ್ರತಿಯೊಂದು ಕ್ಷಣವೂ ಕಣ್ಣೀರು ಬಿಟ್ಟಿದ್ದೀನಿ. ಪ್ರತಿಯೊಂದು ನಿಮಿಷವೂ ಎಷ್ಟು ನಾನು ಒಂದು ಬಾಣಂತನ ಅಂದರೆ ಎಷ್ಟು ಮೆಮೊರಿಬಲ್ ಆಗಿರೋದು ಗೊತ್ತಾ. ಎಷ್ಟು ಖುಷಿಯಾಗಿ ಮಗು ನೋಡ್ಕೊತ ಅವರು ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ತುಂಬಾ ಎಂಜಾಯ್ಮೆಂಟ್ ಇರುತ್ತೆ. ಮಗು ಆಟ ಆಡೋದಾಗಿರ್ಬೋದು. ಒಂದು ಮಗು ಹುಟ್ಟಿದ ತಕ್ಷಣ ಯಾವ ಥರ ವಾತಾವರಣನೇ ಚೇಂಜ್ ಆಗುತ್ತಾ, ಕಂಪ್ಲೀಟ್ ನನ್ನ ವಿರುದ್ಧನೇ ಆಗ್ಬಿಡ್ತು ಅಂತಲೇ ಹೇಳ್ಬೋದು. ಮಗುನ ನೋಡ್ಕೊತ ನಾನೇ ಸಾಯೋಷ್ಟು ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೆ. ಯಾಕೆ ಅಂದರೆ ಇವಾಗ ಮಗು ಚೆನ್ನಾಗಿಲ್ಲ ಅಂದರೆ ಈ ಕಡೆ ಗಂಡು ಬರೋಲ್ಲ, ಈ ಕಡೆ ಅಮ್ಮನೂ ಬರೋಲ್ಲ ಅನ್ನೋ ಪರಿಸ್ಥಿತಿಲಿ ಒಬ್ಬಳೇ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಬಿಡಬೇಕು, ಹೋಗೋಕ್ಕೂ ಭಯ. ಹಸಿ ಮೈ, ಚಿಕ್ಕ ಮಗು ಇದೆ, ಎಳೆ ಮಗು ಎತ್ಕೊಂಡು ಹೋಗೋಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ನಿಜವಾಗ್ಲೂ ನರಕನೇ ಅನುಭವಿಸಿದ್ದೀನಿ ನಾನು ನನ್ನ ಬಾಣಂತನದಲ್ಲಿ. ಅವಾಗ ಯಾರೂ ಮಾತಾಡಿಲ್ಲ, ಯಾರೂ ಬಂದಿಲ್ಲ. ಇವಾಗ ಎಲ್ಲ ಚೆನ್ನಾಗಿರುವಾಗ ಎಲ್ಲರೂ ನಾನು ಮುಂದೆ ಅವರು ಸ್ವಾರ್ಥಕ್ಕೆ ಬರ್ತಾರೆ ಹೊರತು ಯಾರೇ ಆಗಲಿ ನಮಗೆ ಕಷ್ಟ ಬಂದಾಗ ಗೊತ್ತಾಗುತ್ತೆ ಯಾರು ನಮ್ಮವರು, ಯಾರು ಇವರು ಅಂತ. ನಿಜವಾಗ್ಲೂ ನಮ್ಮ ಜೀವನಕ್ಕೆ ನಮ್ಮ ಇದಕ್ಕೆ ನಾವೇ ಹೊಣೆ ಹೊರತು ಯಾರೂ ಆಗಲ್ಲ. ಗಂಡನೂ ಆಗಲ್ಲ, ತಂದೆ ತಾಯಿನೂ ಆಗಲ್ಲ, ಯಾರೂ ಆಗಲ್ಲ. ನಮ್ಮ ಜೀವನ ನಮ್ಮದಷ್ಟೇ, ಬೇರೆಯವ್ರದ್ದೆಲ್ಲ. ಯಾರೂ ಬರಲ್ಲ. ನಮ್ಮ ಜೀವನ ನಾವೇ ರೂಪಿಸ್ಕೊಬರ್ಬೇಕು, ಎಲ್ಲದೂ ನಾವೇ ಮಾಡ್ಕೋಬೇಕು. ನಮ್ಮ ಕಷ್ಟ ಬಂದಾಗ ನಮಗಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಅಲ್ಲ. ಕಟ್ಕೊಂಡಿರೋ ಗಂಡನೂ ಆಗಲ್ಲ, ಒಂದು ಟೈಮಲ್ಲಿ ಎತ್ತು ಹೊತ್ತು ಸಾಕಿರೋ ತಂದೆ ತಾಯಿನೂ ಆಗಲ್ಲ. ಆ
ಥರ ಸಿಚುವೇಶನು ಬಂದುಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ನನಗೆ ಎಷ್ಟು ಕಷ್ಟ ಅನುಭವಿಸಿದ್ದೀನಂದರೆ ಅವಾಗ ಅವ್ರು ಲೇಜಿ ಮಾಡಿರೋದು ನನ್ನ ಮಗ ಇನ್ನೂ ಸಫರ್ ಆಗ್ತಾಯಿದ್ದೀನಿ. ಅವ್ನು ನೋಡ್ತಾ ನೋಡ್ತಾ ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅವಾಗ ಕೇರ್ಲೆಸ್ ಮಾಡಿದರು ಇಬ್ಬರು ಅಂತ ಇಬ್ಬರನ್ನೂ ಬೈಯೋಕ್ಕಾಗಲ್ಲ, ಇಬ್ಬರನ್ನೂ ಇದು ಮಾಡೋಕ್ಕೋಗಲ್ಲ. ಎಷ್ಟು ಹಿಂಸೆ ಆಗುತ್ತಂದರೆ ಅದರಲ್ಲೂ ಅಷ್ಟು ಕಷ್ಟ ನನ್ನ ಮಗನ ಅಷ್ಟು ಕಷ್ಟಪಟ್ಟು ನಾನು ನೋಡಿಕೊಂಡು ನನ್ನ ಮಗನ ಉಳಿಸ್ಕೊಂಡಿರೋದೇ ಹೆಚ್ಚು. ಅದರಲ್ಲೂ ಇಬ್ಬರು ಬೈತಾರೆ. ಅವರಿಬ್ಬರು ಕೇರ್ಲೆಸ್ ಮಾಡಿರೋದಲ್ಲದೆ ಅವರಿಬ್ಬರು ಒಬ್ಬರ ಮೇಲೆ ಒಬ್ಬರು ಅವ್ರು ಬೈಕೊತಾರೆ. ಇವಾಗ ಎಕ್ಸಾಂಪಲ್ ಅಂದರೆ ನಮ್ಮ ಮನೆಯವರು ನಮ್ಮಮ್ಮ ಬೈತಾರೆ, ಅಲ್ಲಿಗೆ ಕೋಪ ಬಂದರೂ ನಾನೇ ಸುಮ್ಮನಿರಬೇಕು. ನಮ್ಮಮ್ಮ ನಮ್ಮ ಮನೆಯವ್ರನ್ನ ಬೈದ್ರೂ ನಾನು ಸುಮ್ಮನೆ ಇರಬೇಕು. ಆ ಥರ ಇವಾಗ ಗಂಡನ ಯಾರೋ ಬೈತಿದ್ದಾರೆ ಅಂದರೆ ಎಲ್ರಿಗೂ ಸಿಟ್ಟು ಬಂದೇ ಬರುತ್ತೆ. ಇವಾಗ ತಾಯಿನೊಬ್ಬರು ಬೈತಿದ್ದಾರೆ ಅಂದರೆ ಎಲ್ರಿಗೂ ಸಿಟ್ಟು ಬರುತ್ತೆ. ಮಾಡಿರೋದು ತಪ್ಪು ಅವರಿಬ್ಬರು, ಅನುಭವಿಸ್ತಿರೋದು ನಾನು, ಅದರಿಂದ ಸಫರ್ ಆಗ್ತಿರೋದು ನನ್ನ ಮಗ. ನಾವಿಬ್ಬರೇ ಸುಮ್ಮನಿದ್ದೀವಿ, ಅವರಿಬ್ಬರದ್ದು ಆ ಥರ. ನಿಜವಾಗ್ಲೂ ಕಷ್ಟ ಬಂದಾಗ ಗೊತ್ತಾಗುತ್ತೆ ಕಂಡ್ರೆ ಯಾರು ನಮ್ಮವರು ಯಾರಿಲ್ಲ ಅಂತ. ಆ ಸಿಚುವೇಶನ್ ನಿಂತ್ಕೊಂಡ್ರೆ ನನಗೆ ಇವಾಗಲೂ ಎಷ್ಟು ಅಂದರೆ ತಡ್ಕೊಳಕ್ಕಾಗದಷ್ಟು ಅಳು ಬರ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿ ಯಾರೂ ನನಗಾಗಿಲ್ಲ. ಪ್ರತಿಯೊಬ್ಬರು ಯಾರೂ ಆಗಲ್ಲ. ಸುಮ್ಮನೆ ನಮ್ಮ ಹತ್ರ ಇದ್ದಾಗ, ನಾವು ಚೆನ್ನಾಗಿದ್ದಾಗ ಅಷ್ಟೇ ನಮಗೆ ಬಂದು ಬಳಗ, ಅಣ್ಣ ತಮ್ಮ, ತವ್ರ ಮನೆ ಆಗಲಿ ಒಂದೊಂದು ಮಗನೇ ಆಗಲಿ, ನಮಗೆ ಕಷ್ಟ ಬಂದಾಗಲೇ ಗೊತ್ತಾಗೋದು ಯಾರು ನಮ್ಮವರು ಯಾರು ಹೊರಗಿನವರು ಅನ್ನೋದು. ನಿಜವಾಗ್ಲೂ ಅದರಲ್ಲಿ ನಾನು ಅದೃಷ್ಟವಂತೆ ಏನೋ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಯಾರೂ ಆಗಿಲ್ಲ. ಇವಾಗ ನಾನು ಸುಖವಾಗಿರ್ಬೋದು, ನಾನು ಚೆನ್ನಾಗಿರ್ಬೋದು. ಇವಾಗ 10 ಜನ ಬರೋದಲ್ಲ, ನಾನು ಕಷ್ಟ ಕಾಲದಲ್ಲಿ ಒಬ್ಬರು ಕೈ ಹಿಡ್ದಿದ್ರು ಅವಾಗ ನಾನು ಬರ್ತೀನಿ ನಡಿ, ನಾನು ನೋಡ್ಕೊತೀನಿ ಅಂತ ಯಾರೂ ಹೇಳಿಲ್ಲ. ಎಲ್ಲೋ ಕೂತ್ಕೊಂಡು ಎಲ್ಲರೂ ಹೇಳ್ಬೋದು ನಾನಿದ್ದೀನಿ ಬಿಡು ಅಂತ. ಹಂಗೆ ನಮ್ಮ ಮನೆಯವ್ರು ಹೇಳಿದ್ರು ಇಲ್ಲ ಅಂತಲ್ಲ. ಅವ್ರ ಡ್ಯೂಟಿಯಲ್ಲಿ ಅವ್ರು ಮುಳುಗೋದ್ರು ನಮ್ಮಮ್ಮ ಕೆಲಸಲ್ಲಿ ನಮ್ಮಮ್ಮ ಮುಳುಗೋದ್ರು ಇವಾಗ ಹೇಳ್ತಾರೆ ಎಲ್ಲ ಸಪೋರ್ಟ್ ಮಾಡ್ತೀನಿ. ಏನಕ್ಕೆ ಬಂತು? ಇವಾಗ ಒಂದು ಕೋಲ್ ಇದೆ ಅಂದರೆ ಅಥವಾ ಒಂದು ಸೀರೆ ಇದೆ ಅಂದರೆ ಸೀರೆ ಹರಿದೋದ್ಮೇಲೆ, ಕೋಲು ಮುರಿದೋದ್ಮೇಲೆ ಎಷ್ಟು ಜೋಡಿಸಿದ್ರು ಅದು ಪ್ಯಾಚಪ್ ಆಗುತ್ತೆ ಹೊರತು ಕರೆಕ್ಟ್ ಮಾಡೋಕ್ಕಾಗುತ್ತಾ? ಮುರಿಯೋದಕ್ಕಿಂತ ಮುಂಚೆ ಬಂದು ಎಲ್ಲರೂ ನೋಡೋದಕ್ಕೂ, ಆ ಸೀರೆ ಹರಿದೋಗೋ ಮುಂಚೆನೇ ಎಲ್ಲರೂ ಕಾಪಾಡಿಬಿಟ್ಟು ಅವಳಿಗೆ ಕೊಡೋಣ ಅನ್ನೋದು ಬರೋದಕ್ಕೂ, ಮುರಿದೋದ್ಮೇಲೆ ಎಷ್ಟೇ ತೆಪ್ಪೆ ಹಾಕಿದ್ರು ಏನು ಪ್ರಯೋಜನ ಬಂತು? ಮುರಿದೋಗಿರೋ ಮಾರ್ಕ್ ಅಂತೂ ಇದ್ದೇ ಇರುತ್ತಾ? ಅದರಿಂದ ಪ್ರತಿ ಕ್ಷಣ ಪ್ರತಿದಿನ ನೋವು ಪಡೋರು ಯಾರು? ಮಕ್ಕಳು, ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ ಮಕ್ಕಳು ಸಫರ್ ಬೀಳ್ತಾರೆ. ಅವರು ವಯಸ್ಸಾಗಿ ಅವರು ವಯಸ್ಸು ಕಳೆಯೋವರೆಗೂ ಅವರು ಸಫರ್ ಬೀಳ್ತಾರೆ. ನನ್ನ ಮಗ ಹಿಂಗಾಗ್ಬಿಟ್ಟ ಅನ್ನೋ ಕುರ್ಗಲ್ಲಿ ನಾವು ಸಫರ್ ಆಗ್ತೀವಿ. ಅದರಲ್ಲಿ ತಂದೆ ತಾಯಿಗಿರ್ಬೇಕಂತೆ ಏನೇ ಆಗಲಿ ತವ್ರ ಮನೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಟ್ಟಮೇಲೆ ಹಾಗೇ ಹೋಯ್ತು. ತವ್ರ ಮನೆಗೂ ಹೆಣ್ಮಕ್ಳಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಏನೇ ಆಗಲಿ ಪರ್ಸ್ನಲಿ ಫೈನಾನ್ಷಿಯಲಿ ಸಪೋರ್ಟ್ ಮಾಡೋಕ್ಕೆ ತಂದೆ ಇರಬೇಕು, ಇಲ್ಲ ಅಣ್ಣ ತಮ್ಮ ಇರಬೇಕು. ಒಬ್ಬೊಬ್ರಿಗಿದ್ದರೂ ಸಪೋರ್ಟ್ ಮಾಡಲ್ಲ, ಅದು ಬೇರೆ ವಿಷಯ. ದೇವರು ಏನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಾನು ಪ್ರತಿ ಕ್ಷಣವೂ ಬೇಡೋದು ದೇವ್ರ ಹತ್ರ ಒಂದೇ, ನನಗೆ ಇದು ಬೇಕು ಅಂತ ನಾನು ಯಾವತ್ತೂ ಕೇಳ್ದವಳಲ್ಲ. ಆಯಸ್ಸು ಆರೋಗ್ಯ ಅವೆರಡು ಕೊಡು ದೇವ್ರೆ ಅಂತಲೇ ನಾನು ಯಾವತ್ತೂ ಬೇಡೋದು. ನನ್ನ ಮಗನ ನಾನು ನೆನೆಸ್ಕೊಂಡ್ರೆ ಒಂದೊಂದು ಸರಿ ಏನಪ್ಪ ಹಿಂಗಾಯ್ತು, ನನ್ನ ಮಗನ ನಾನೇ ಇದು ಮಾಡಿಬಿಟ್ನ ಅನಿಸ್ಬಿಡುತ್ತೆ ಒಂದೊಂದು ಸರಿ. ನೋಡು, ನಮ್ಮ ಮನೆಯವ್ರು ಕೇರ್ಲೆಸ್ ಮಾಡಿದ್ದಕ್ಕೆ, ನಮ್ಮಮ್ಮ ಮಾಡಿದ್ದಕ್ಕೆ ನನ್ನ ಮಗ ನಾನು ನೋವು ತಿಂತಾಯಿದ್ದೀವಿ. ಹಂಗಾದ್ರೂ ನಮಗೆ ನೋವಾಗಿದೆ ಅಂತ ಹೇಳ್ಕೊಳಕ್ಕೂ ಒಬ್ರು ಇಲ್ಲ. ಅವರು ಇವ್ರ ಮೇಲೆ ಹೇಳ್ತಾರೆ, ಇವರು ಅವ್ರ ಮೇಲೆ ಹೇಳ್ತಾರೆ ಹೊರತು ಹಿಂಗಾಗಿದೆ ಹಿಂಗೆ ಬಿಟ್ಟಿದೆ ಅಂತ ಸಮಾಧಾನ ಮಾಡೋರಂತೂ ಯಾರೂ ಇಲ್ಲ. ಯಾರೇ ಆಗಲಿ ಅರ್ಥ ಮಾಡ್ಕೊಳ್ರಿ. ಕಷ್ಟ ಬಂದಾಗಲೇ ಗೊತ್ತಾಗೋದು ಯಾರಿರ್ತಾರೆ ಯಾರಿಲ್ಲ ಅಂತ. ಚೆನ್ನಾಗಿದ್ದಾರೆ 1000 ಜನ ಬಂದರೆ ಏನು ಪ್ರಯೋಜನ? ಕಷ್ಟ ಅಂತ ಬಂದಾಗ 10 ಜನ ಬರೋದು ಹೆಚ್ಚು ಅಲ್ವಾ? ಆ ಥರ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಯಾರನ್ನೂ ನನ್ನ ಲೈಫಲ್ಲಿ ಈ ಘಟನೆ ಅಂತೂ ನಾನು ಯಾವತ್ತೂ ಮರೆಯೋದಿಲ್ಲ. ಯಾವತ್ತೂ ಅವರಿಬ್ಬರಿಗೆ 2ನೇ ಚಾನ್ಸ್ ಕೊಡೋದು ಇಲ್ಲ. ನನಗೆ ಅಷ್ಟೊಂದು ಆವಾಗ ಅಷ್ಟು ತಿಳುವಳಿಕೆ ಇಲ್ಲ. ಒಂದು ಹತ್ರ ಹೋಗಿ
ಎಷ್ಟು ಅಂದರೆ ಒಂದು ಮಗುನ ಎತ್ಕೊಂಡೋಗಿ ಒಂದು ಆಸ್ಪತ್ರೆಗೆ ತೋರಿಸ್ಕೊಳೋದು ಗೊತ್ತಿಲ್ಲ, ಅದೆಲ್ಲನೂ ಹೋಗಿಲಿ ಮಗುನ ಎತ್ಕೊಂಡು ಹೋಗೋದು. ಒಂದು ಹುಷಾರಿಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಒಂದು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಅವಳೇ ಅಲ್ಲ, ನನಗೆ ಗೊತ್ತೇ ಇರಲಿಲ್ಲ ಹೋಗಬೇಕು ಅಂತ. ಇನ್ನೊಂದೇನಪ್ಪ ಅಂದರೆ ನಮ್ಮ ಚಿತ್ರದುರ್ಗ ಆಗಿದ್ರು ನಾವು ಹಳ್ಳಿಯಲ್ಲಿದ್ವಾ, ಚಿತ್ರದುರ್ಗಕ್ಕೆ ನಮ್ಮೂರಿಂದ 30 ಕಿಲೋಮೀಟ್ರ್, ಅಲ್ಲಿಗೆ ಸಮೇತ ನಾನು ಒಬ್ಬಳೇ ಯಾವತ್ತೂ ಹೋದಳಲ್ಲ, ಇದು ಮಾಡ್ದಳಲ್ಲ. ಮಗು ಆದಮೇಲೆ ಗೊತ್ತಾಯಿತು ಎಲ್ಲದನ್ನು ನಾವು ಕಲಿಬೇಕು, ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು ಅಂತ ಅನಿಸಿದ್ದೆ ಆವಾಗ. ಯಾಕಂದರೆ ನನ್ನ ಮಗನ ಆ ಪರಿಸ್ಥಿತಿಲಿ ನೋಡಿದಾಗ ಎಷ್ಟು ಅಂದರೆ 2-3 ಕಿಲೋಮೀಟ್ರ್ ನಡ್ಕೊಂಡು ಸಮೇತ ಹೋಗಿದ್ದೀನಿ ಮಗುನ ಎತ್ಕೊಂಡು ಒಬ್ಬಳೇ. ನಾನು ಪಟ್ಟಿರೋ ಕಷ್ಟ ಯಾರಿಗೂ ಬೇಡ, ನಾನು ಯಾರನ್ನೂ ದೂಷಿಸ್ತಿಲ್ಲ, ಯಾರನ್ನೂ ಬೈತಾನೂ ಇಲ್ಲ. ಕಷ್ಟ ಬಂದಿದೆ, ಇವಾಗ ಸಾಲ್ವ್ ಆಗಿದ್ದಿಲ್ಲ ಅಂತಲ್ಲ, ನನ್ನ ಮಗನಿಗೆ ಒಳ್ಳೇದು ಮಾಡು ದೇವ್ರೇ, ಆಗಿದ್ದ ಆಗೋಗಿದೆ, ಇವಾಗ ಒಳ್ಳೆ ಆರೋಗ್ಯ ಕೊಟ್ಟು ಒಳ್ಳೆ ಇದು ಮಾಡಿ ಕಾಪಾಡು ಅಷ್ಟೇ ಮಾತ್ರ ನಾನು ಬೇಡ್ತಾ ಇರೋದು ಪ್ರತಿ ಕ್ಷಣವೂ. ನಾನು ಇಬ್ಬರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಅಂತನೂ ಇಲ್ಲ. ನನಗೆ ಕಷ್ಟ ಬಂದಿದೆ, ನಾನು ಅನುಭವಿಸಿದ್ದೀನಿ ಬಿಡು. ಆ ಕಷ್ಟದಲ್ಲಿ ನನಗೇನಾದರೂ ನೋವು ಕೊಡು, ನನ್ನ ಮಗನಿಗೆ ನೋವು ಕೊಡಬೇಡ ಅಷ್ಟೇ ನಾನು ಬೇಡ್ತಾ ಇದ್ದಿದ್ದು ಯಾವಾಗಲೂ. ನಾನು ಹುಷಾರಿಲ್ಲ ಅಂದರೂ ಸಮೇತ 2-3 ಕಿಲೋಮೀಟ್ರ್ ನಡ್ಕೊಂಡು ಹೋಗಿದ್ದೀನಿ. ನಡ್ಕೊಂಡು ಹೋದ್ರೂ ಸಮೇತ ನಾನು ಯಾರನ್ನೂ ದೂಷಿಸಿಲ್ಲ. ಮತ್ತು ನನ್ನ ಕೋಪನೂ ಸಮೇತ ಅವ್ರ ಕೋಪ ನನ್ನ ಮೇಲೆ ತೀರ್ಸ್ಕೊತಾ ಇದ್ದಾರೆ ಹೊರತು ನನ್ನ ಕೋಪ ಮಾತ್ರ ನಾನು ಯಾರ ಮೇಲೆ ತೀರ್ಸ್ಕೊಳೋ ಹಾಗಿಲ್ಲ. ಆ ಥರ ನರಕ ಅನುಭವಿಸ್ಬಿಟ್ಟಿದ್ದೀನಿ. ಅನುಭವಿಸ್ತಿರೋಳು ನಾನು, ಮತ್ತೆ ಬೈಸ್ಕೊತಿರೋಳು ನಾನೇ. ನಮ್ಮ ಅತ್ತೆ ಆಗಲಿ, ನಮ್ಮ ಬಳಗ ಆಗಲಿ, ಯಾರೂ ಆಗಿಲ್ಲ ಆ ಟೈಮಲ್ಲಿ. ನಾನು ಎಷ್ಟು ನೋವು ತಿಂದಿದ್ದೀನಿ ನನಗೂ ಗೊತ್ತು, ಇದುವರೆಗೂ ನೋವು ತಿಂತಾನೇ ಇದ್ದೀನಿ. ನನ್ನ ಮಗನೂ ಸಫರ್ ಮಾಡ್ತಾಯಿದ್ದಾನೆ. ಆ ಥರ ಆಗಿಬಿಟ್ಟಿದೆ, ಹೇಳೋಕ್ಕಾಗಲ್ಲ. ಯಾರಿಗ್ಯಾರೋ ಇಲ್ಲ ಅಂದ್ಕೊಂಡು ನನ್ನ ಜೀವನ ಇಷ್ಟು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೀನಿ ಅಷ್ಟೇ. ಏನೂ ಬೇಡಲ್ಲ ದೇವ್ರ ಹತ್ರ. ದೇವರೇ ನನ್ನ ಮಗನಿಗೆ ಒಳ್ಳೇದು ಮಾಡೋ ಅಷ್ಟೇ ನಾನು ಬೇಡ್ತಾ ಇರೋದು. ಈ ವ್ಲಾಗ್ ನೋಡಿ ನಿಮ್ಗೆ ಆಶ್ಚರ್ಯ ಅನಿಸಿರ್ಬೋದು. ನನ್ನ ಮನಸ್ಸಲ್ಲಿರೋ ದುಃಖನ ಆಚೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಬ್ಬರ ಹತ್ರ ಹೇಳ್ಕೊಂಡ್ರೆ ತಾನೇ ಅವ್ರ ಮನಸ್ಸಲ್ಲಿರೋ ದುಃಖ ಕಡಿಮೆ ಆಗೋದು. ಆದ್ದರಿಂದ ನನಗೆ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಇದುವರೆಗೂ. ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ, ನಮ್ಮ ಮನೆಯವ್ರ ಹತ್ರ ಆಗಲಿ ಮತ್ತು ನಮ್ಮಮ್ಮ ಹತ್ರ ಆಗಲಿ, ಯಾರ ಹತ್ರನೂ ಹೇಳ್ಕೊಳಕ್ಕೆ ಇಷ್ಟ ಬೀಳಲ್ಲ ನಾನು. ನನ್ನ ಹತ್ರ ಏನು ನೋವಿದೆ ನಾನೇ ನುಂಗ್ತೀನಿ ಹೊರತು ಇನ್ನೊಬ್ರಿಗೆ ಹೇಳ್ಬೇಕು ಅನ್ನೋ ಥಾಟು ಬರೋಲ್ಲ. ನನಗೇನಾದರೂ ಕೇಳಬೇಕು ಅನಿಸಿದ್ರು ನಾನೇ ಪ್ರಶ್ನೆ ಮಾಡ್ಕೊತೀನಿ ಹೊರತು ಒಬ್ಬರ ಹತ್ರ ಕ್ಲಾರಿಟಿಗೆ ಹೋಗಲ್ಲ. ಆದಷ್ಟು ಕಡಿಮೆ ಕೇಳಿದರೂ ಸಮೇತ ರಿಯಾಕ್ಟ್ ಆಗೋದು ಜಾಸ್ತಿ. ಆದ್ದರಿಂದ ಎಲ್ಲರೂ ಇವಾಗ ನಮಗೆ ಒಳ್ಳೇದು ಬಯಸೋ ಜನ ಇದ್ದರೆ ನಾವು ಹೋಗಿ ಏನಾದರೂ ಕೇಳ್ಬೋದು. ನಮಗೆ ರಿಟರ್ನ್ ಆಗೋ ಜನ ಇರ್ತಾರೆ ಅಂದರೆ ಯಾರು ತಾನೇ ಹೋಗ್ತಾರೆ ಹೇಳಿ. ಆ ಥರ ಯಾರೇ ಆಗಲಿ ಯಾರ ಮೇಲೆ ಯಾರೂ ಡಿಪೆಂಡ್ ಆಗಬೇಡಿ, ನನ್ನ ಕಷ್ಟ ನೀವು ಪಡಬೇಡಿ ಅನ್ನೋ ಒಂದು ವಿಷಯಕ್ಕೆ ಹೇಳ್ತಾ ಇದ್ದೀನಿ. ಇದರಿಂದ ನಿಮಗೆ ಬೇಜಾರಾಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ನನಗೆ ಬಂದಿರೋ ಈ ಕಷ್ಟಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನಾವು ಒಂದು ಸರಿ ಮಾಡೋ ತಪ್ಪು ಮಕ್ಕಳ ವಿಷಯದಲ್ಲಿ ಸಾಯೋವರೆಗೂ ಮಕ್ಕಳು ಅನುಭವಿಸ್ತಾರೆ, ತಂದೆ ತಾಯಿ ಅನುಭವಿಸ್ತೀವಿ. ಏನೇ ಆಗಲಿ ನಾವು 1-2 ದಿನ ಇರ್ತೀವಿ, ಸಾಯ್ತೀವಿ. ಕೊನೆವರೆಗೂ ಅನುಭವಿಸ್ತದೆ ಮಕ್ಕಳು. ನಾವು ಒಂದು ವಿಷಯನ ಮೈ ಮರೆತ್ರೂ ಅವ್ರ ಜೀವನದಲ್ಲಿ ಏನು ಬೇಕಾದರೂ ಆಗ್ಬೋದು. ಆವಾಗಲೇ ಎಕ್ಸಾಂಪಲ್ ಹೇಳಿ, ಈ ಪರಿಸ್ಥಿತಿ ನನ್ನ ಶತ್ರುಗಳಿಗೂ ಬೇಡ ಅಂದ್ಕೊಂಡು ಇಷ್ಟೊಂದು ಕಷ್ಟ ಇದ್ದರೂ ಸಮೇತ ಸುಮ್ಮನೆ ಇರ್ತೀನಿ, ಮಕ್ಕಳು ಮುಖ ನೋಡ್ಕೊಂಡು ಅಷ್ಟೇ. ಏನೇ ಆಗಲಿ ಜೀವನದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಮುಖ್ಯ. ಇದು ಎಲ್ರಿಗೂ ಸಿಗಲಿ ಅಂತಂದರೆ ಬಯಸ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಂದು ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಎಳ್ಳು ಬೆಲ್ಲ ತಿಂದು ಖುಷಿಯಾಗಿ ಎಳ್ಳು ಬೆಲ್ಲ ಹಂಚಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಎಳ್ಳು ಬೆಲ್ಲದ ವ್ಲಾಗು ಶೇರ್ ಮಾಡ್ತಾ ಹೋಗ್ತೀನಿ. ಬಾಯ್.